भारत माता की भारत माता की कन्नಡ ತಾಯಿ ಭುವನೇಶ್ವರಿಗೆ ತಾಯಿ ಭುವನೇಶ್ವರಿಗೆ ಭಾರತ್ ಮಾತಾ ಕಿ ಕನ್ನಡ ತಾಯಿಗೆ ಚಾಮುಂಡೇಶ್ವರಿ ತಾಯಿಗೆ ಭುವನೇಶ್ವರಿ ತಾಯಿಗೆ ಕನ್ನಡಕ್ಕೆ ಕರ್ನಾಟಕಕ್ಕೆ ಕನ್ನಡ ತಾಯಿ ಭುವನೇಶ್ವರಿಗೆ ಕನ್ನ ಕೊಡೋ ರೈತರಿಗೆ ಸಂಕ್ರಾಂತಿ ಹಬ್ಬಕ್ಕೆ ಹಣ್ಣು ಬೆಲ್ಲ ತಂದು ಸಿಹಿ ಮಾತಾಡೋ ಸಂಕ್ರಾಂತಿ ಹಬ್ಬಕ್ಕೆ ಜೈ ಜವಾನ್ ಜೈ ಜವಾನ್ ಜೈ ಕಿಶನ್. ಹೌದು ಖುಷಿಯಾಗಿರೋದು ಎಲ್ಲರೂ ಜೈ. ಅಲ್ಲ ಹೂವ ಇದ್ರಿಗೆ ಸೈಡ್ ಇದ್ರಲ್ಲಿ ಹಾಕಿ, ಇಲ್ಲೇ ಸೈಡಲ್ಲಿ ಹಾಕಿ, ಇಲ್ಲ ತೆಗಿಬೇಡ ಆಮೇಲೆ ಇದಕ್ಕೆ ಹಾಕ್ಬಿಟ್ಟು ಕಪಿಲ ಅದರ ಕಮ್ಯುನಿಕಂ ಧೋಕೋ ಆಶಾ ಗುರ್ಲಿಗೆ ಮೇಡಮ್ ಬಂದಿದ್ದಾರೆ, ಅವರು ಕೂಡ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ. ಹಾಗೂ ಚಿಂತಕರಾದಂತಹ ಡಾಕ್ಟರ್ ಅಂಬರೀಶ್ ಸರ್ ಬಂದಿದ್ದಾರೆ, ಅವರು ಕೂಡ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ. ಕರಾಟೆ ಪಟು ಹಾಗೂ ಬಿಜೆಪಿಯ ಮುಖಂಡರು ಆದಂತಹ ನಮ್ಮೆಲ್ಲರ ವಿಶೇಷವಾದ ವ್ಯಕ್ತಿ, ಅನೇಕ ಜನರಿಗೆ ಶಿವಗಿರಿ ಜಯರ ಪ್ರೀತಿಯ ನಂದನ ವಿಘ್ನ ವಿನಾಯಕ ಮೂಷಿಕ ವಾಹನ ಶಿವಗಿರಿ ಜಯರ ನಾಯಕ್ ಮೇಡಮ್ ಅವರ ಸಾರಥ್ಯ, ನಮ್ಮೆಲ್ಲರ ಹಿರಿಯರಾದಂತಹ ಸನ್ಮಾನ್ಯ ಶ್ರೀ ಅಧ್ಯಕ್ಷತೆ, ಮುಖ್ಯ ಅತಿಥಿಗಳಾಗಿ ಸರ್ ರಘುರಾಮ್ ಸರ್ ಹಾಗೂ ಡಾಕ್ಟರ್ ಅಂಬರೀಶ್ ಸರ್ ಹಾಗೂ ಶ್ರೀಮತಿ ಆಶಾ ಮೇಡಮ್ ಮತ್ತು ಕರಾಟೆ ರಾಘವೇಂದ್ರ ಸರ್, ಇನ್ನು ಅನೇಕ ಮಹಾನೀಯರ ಸಾರಥ್ಯದಲ್ಲಿ ಇವತ್ತು ಶ್ರೀಗಳ ಸಾನ್ನಿಧ್ಯದಲ್ಲಿ ಎಲ್ಲ ಪತ್ರಕರ್ತರು ಕೂಡ ಬಂದಿದ್ದೀರಿ. ನಿಮಗೆಲ್ಲರಿಗೂ ಕೂಡ SS ಕಲಾ ಸಂಘ ಮುಳ್ಳಿನ ಗುಲಾಬಿ ಎಂಬ ಕಾದಂಬರಿಯನ್ನ ಅವರು ಈ ಭೂಮಿಗೆ ಪರಿಚಯಿಸಿದ್ದಾರೆ, ಸಾಹಿತ್ಯಾಸಕ್ತರಿಗೆ ನೀಡಿದ್ದಾರೆ. ಇವರ ಈ ಒಂದು ಕಾದಂಬರಿಯಲ್ಲಿ ಹೆಣ್ಣಿನ ಮೇಲೆ ಅನಾದಿ ಕಾಲದಿಂದಲೂ ಹೆಣ್ಣು ಬಾಲ್ಯದಲ್ಲಿ ತಂದೆ ತಾಯಿ ಕಂಠಪಾಡಿನ ಪ್ರತಿಯೊಂದು ಅವರು ಅವರ ಅನಿಸಿಕೆಯಲ್ಲಿ ಪುಸ್ತಕವನ್ನ ಬಿಡುಗಡೆ ಮಾಡಿದ್ದಾರೆ. ಇದರಲ್ಲಿ ನಾವು ಜೀವ ಎರಡನ್ನೂ ಕೂಡ ಯೋಚನೆ ಮಾಡಿದಾಗ ಇದು ಸಮಾಜದಲ್ಲಿ ನಾವು ಬದುಕಬೇಕು ಅನ್ನೋದಾದ್ರೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂಥ ಕೋಟೆಯವರು, ಕರಾಟೆ ರಾಘವೇಂದ್ರ ಪ್ರತಾಪ್ರವರು ಹೇಳೋದು ಒಳ್ಳೆಯದು, ಮತ್ತು ಈ ಮೈಸೂರು ರಮಾನಂದ್ರವರು ಕೊನೆಗೆ ಕೂತಿದ್ದಾರೆ ಮೇಡಮ್. ಇವತ್ತು ಈ ಕಾದಂಬರಿಯನ್ನು ಇದರಲ್ಲಿದ್ದು, ಆಮೇಲೆ ಕೋಗಿಲುನಲ್ಲಿ ಮನೆಗಳು ಕೆಡಜೀವಿ, ಭಾಷೆ ಬಲ್ಲವರು, ಪ್ರಾಣಿಗಳಿಗೆ ಅವೆರಡೂ ಕೂಡ ಇಲ್ಲ. ಪ್ರಾಣಿ ಗುಲಾಬಿ ಕಥೆಯಲ್ಲಿ ನಾನು ಅಲ್ಲಲ್ಲಿ ಸ್ವಲ್ಪ ನೋಡಿದೆ, ಹೆಚ್ಚು ಓದೋಕ್ಕಾಗಲಿಲ್ಲ, ಯಾಕಂದರೆ ಮುನ್ನುಡಿ ಬರ್ಕೊಳ್ಬೇಕು ಅಂದರು. ಇದರಲ್ಲಿ ಒಬ್ಬ ಹೆಣ್ಣು ಮಗಳು ಏನೆಲ್ಲ ಹೋರಾಟ ಮಾಡ್ಬೋದು ಸೊಸೆಯಾಗಿ, ಮತ್ತು ಮುಂದೆ ಮಗುವಿನ ತಾಯಿಯ ತಮ್ಮ ಬಡತನದಿಂದ ಹೊರಗೆ ಬರೋದಕ್ಕೆ ಹೇಗೆ ಒಂದು ಸ್ವಾಭಿಮಾನದ ಬದುಕಿಗೋಸ್ಕರ ಹೇಗೆ ಹೋರಾಟ ಮಾಡ್ತಾರೆ ಅದಕ್ಕೆ ಈಡು ಮಾಡ್ಕೊಳ್ಳೋದಿದೆಯಲ್ಲ, ಅದನ್ನು ನಾವು ಕಥೆ ಕಾದಂಬರಿಗಳಲ್ಲಿ ನೋಡ್ತೀವಿ, ನಿಜ ಜೀವನದಲ್ಲಿ ನೋಡ್ತೀವಿ, ಏನೆಲ್ಲವನ್ನ ನೋಡಿ ಕಲಿತೀವಿ, ಅಥವಾ ಇನ್ನೊಬ್ಬರಿಗೆ ಕಲಿತ ಮೇಲೆ ನಾವು ಕಲಿಸೋ ಪ್ರಯತ್ನ ಮಾಡ್ತೀವಿ. ಆದರೆ ಒಂದಂತೂ ನಿಜ, ಯಾರಿಗಾದ್ರೂ ನಾವು ಉಪದೇಶ ಮಾಡಬೇಕಾದ್ರೆ ಸರಳತೆ, ಇದು ಮಹಾತ್ಮ ಗಾಂಧೀಜಿಯ ಸರಳತೆ ಹೇಳ್ತೀವಿ. ಇರಲಿ. ಮೂರನೇದು ನೀತಿ, ಅದಕ್ಕೆ ಕರೆಕ್ಟಾಗಿ ಹೇಳಿದವರು ನೈತಿಕ ಪಾಠ. ನಾವೆಲ್ಲ ಚಿಕ್ಕವರಾಗಿದ್ದಾಗ ಶಿವು ನೀತಿ ಪಾಠ ಅಂತ ಒಂದು ಪಾಠ ಇತ್ತು, ಮಾರಲ್ ಸೈನ್ಸ್ ಅಂತ. ಈಗೆಲ್ಲ ಮಕ್ಕಳಿಗೆ ಪೇರೆಂಟ್ಸ್ ಕೊಡ್ತಾರೆ, ಇಲ್ಲ ಅಂತಲ್ಲ, ನಾವೆಲ್ಲ ಅದನ್ನು ಕಲ್ತವ್ರು ಚಿಕ್ಕವರಾಗಿದ್ದಾಗ. ಕನ್ನಡ ಮೀಡಿಯಮಲ್ಲಿ ಓದಿದವ್ ನಾನು, ಆಮೇಲೆ MA ಇಂಗ್ಲೀಷಲ್ಲಿ ಮಾಡಿದ ಅದರಲ್ಲಿ ವಿಷಯ ಬೇರೆ.
ಒಟ್ಟಲ್ಲಿ ಈ ಪ್ರೀತಿಯ ವಾತಾವರಣ ನಿರಂತರವಾಗಿರಲಿ ಬಂಧುಗಳೇ. ನಾನು ಅಷ್ಟೇ ಕೇಳ್ಕೊಳ್ಳೋದು. ಆಶಾವರ ನಿಮ್ಮ ಸಾಹಿತ್ಯ ಬದುಕು ಬಂಗಾರ ನಮ್ಮ ಸಂಸಾರ ಆನಂದ ಸಾಗರ. ಚೆನ್ನಾಗಿರ್ಬೋದು, ನನಗಂತೂ ಚೆನ್ನಾಗಿಲ್ಲ. ಅವನು ಒಂಥರ ಡೀಸೆಂಟ್ ಆಗಿ ಕಾಣಬೇಕು ಅಂತಂದ್ರೆ ಆ ಕೂದಲೆಲ್ಲ ಕಟ್ಟಬೇಕು, ಅದು ನೋಡಿ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಸ್ಕೂಲಲ್ಲಿ ಆಗಿರ್ಬೋದು ಅಥವಾ ಹೊರಗಡೆ ಆಗಿರ್ಬೋದು, ಕಲಾ ಸಂಘಗಳಾಗಿರ್ಬೋದು ಮಾಡ್ತಾ ಇರ್ತಾರೆ. ಸೊ ಆ ಪ್ರತಿಭೆಗಳನ್ನ ಹೊರತಂದು ಎಷ್ಟು ಚೆನ್ನಾಗಿ ಮಾಡಿದ್ರು ಆ ಭರತನಾಟ್ಯ ಅಂತ ಹೇಳ್ತಾ ಈಗ ನಮ್ಮ ಕಾರ್ಯಕ್ರಮಕ್ಕೆ ವಿಶೇಷ ಬೇಕು ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ಹಾಸನರಾಗಿರುವಂತಹ ರಮಣನ್ ಸರ್ ಆಗಿರ್ಬೋದು, ಲಲಿತಮ್ಮ ಅವರು ಆಗಿರ್ಬೋದು, ಗಿರಿಜಮ್ಮ ಅವರಾಗಿರ್ಬೋದು, ಎಲ್ಲ ಹಾಸನರಾಗಿರುವಂತಹ ಎಲ್ಲ ವ್ಯಕ್ತಿಗಳಿಗೂ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ತುಂಬ ಥ್ಯಾಂಕ್ಸ್. ಯಾಕೆ ಇಲ್ಲಿ 3,000 ಜನ ನಮ್ಮ ಎಡಿಒಗಳು ಮತ್ತು ಡಿಸ್ಟ್ರಿಬ್ಯೂಟರ್ಗಳಿದ್ದಾರೆ. ಅದರಲ್ಲಿ 300 ಜನ ಹೆಣ್ಣು ಮಕ್ಕಳಿಗೆ ನಾನು ಕೆಲಸ ಕೊಟ್ಟಿದ್ದೀನಿ. ಹೆಣ್ಣು ಮಕ್ಕಳಿಗೆ ಯಾಕೆ ಕೆಲಸ ವಿಶೇಷವಾಗಿ ಅಂತ ಅಂದರೆ, ಮನೇಲೇ ಕೂತ್ಕೊಂಡು ಏನು ಗಂಡು ಮಕ್ಕಳು ಹೊರಗಡೆ ಬಿಡ್ತಾ ಭಗವಾನ್ ಅವರು SP ಪರಮೇಶ್ವರ್ ಭಟ್ರು ಯಾಕೆ ಈ ಮಾತನ್ನು ಹೇಳ್ತೀನಿ ಅಂತಂದ್ರೆ, 600 ಜನ ಮೆಂಬರ್ಲಿ ಅತಿ ಹೆಚ್ಚು ಪುಸ್ತಕಗಳನ್ನ ನಮ್ಮ ಈಗ BT ಲಲಿತಾ ನಾಯಕ್ ಅವರಿದ್ದಾರೆ, ಅವರು ಬರೆದಿರೋಂಥ ಗತಿ ಮೇಡಮ್, ಗತಿ ಅನ್ನೋ ಪುಸ್ತಕವನ್ನ ಸುಮಾರು ಜನ ಮೇಲೆ ಈಸ್ಕೊಂಡು ಹೋಗ್ತಾ ಇದ್ರು. ಅದಿವತ್ತು ನನಗೆ ನೆನಪಿದೆ. ಅದು ಚಲನಚಿತ್ರವಾಗಿ ಹೊರಗಡೆ ಬಂದಿದೆ. ಕಾರ್ಯಕ್ರಮ ತಗೊಂತಾ ಇದ್ದೀರಾ ಮತ್ತು ಪ್ರಶಸ್ತಿಗಳನ್ನ ದಯವಿಟ್ಟು ಅದಕ್ಕೆ ಆದಂತ ಒಂದು ಗೌರವವನ್ನು ಕೊಟ್ಟು ಇಡೀ ನೀವು. ಅಯ್ಯೋ ಸ್ಮೇಶ್, ಈಗೆಲ್ಲ ಮೊಬೈಲ್ ಬಂದಾಗೆಲ್ಲ 5 ಜನರೇಷನ್ ಅಂತ ಹೇಳಿ ಕರಿತೀವಿ. ಒಂದು ಬೇಕೆಂದು ತಮ್ಮಲ್ಲಿ ಪ್ರಾರ್ಥನೆ. ಇನ್ನು ಮುಂದಿನ ಕುವೆಂಪು ಸದ್ಭಾವನಾ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ HS ಸುಬ್ರಹ್ಮಣ್ಯ ಸಮ್ಮುಖದಲ್ಲಿ ವೇದಿಕೆ ಮೇಲಿರುವ ಎಲ್ಲ ಗಣ್ಯರ ಸಮ್ಮುಖದಲ್ಲಿ ಶ್ರೀತರಿಗೆ ಸನ್ಮಾನ ಕಾರ್ಯಕ್ರಮ ನೆರವೇರುತ್ತಾ ಇದೆ. ತಮ್ಮೆಲ್ಲರ ಪ್ರೀತಿಯ ಪ್ರೋತ್ಸಾಹದ ಗೌರವಪೂರ್ವಕ ಸಮರ್ಪಣಾ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿದೆ. ವೇದಿಕೆಯಲ್ಲಿ SS ಕಲಾ ಸಂಗಮ ಟ್ರಸ್ಟ್ ವತಿಯಿಂದ ವೇದಿಕೆಯಲ್ಲಿ ಎಲ್ಲ ಗಣ್ಯರ ಗುರು ಹಿರಿಯರ ಸಮ್ಮುಖದಲ್ಲಿ ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದಾರೆ. ತಮ್ಮೆಲ್ಲರ ಪ್ರೀತಿಯ ಪ್ರೋತ್ಸಾಹದ ಚಪ್ಪಾಳೆ ಮೇಡಮ್ ಅವರಿಗೆ ಕುವೆಂಪು ಆಗಬೇಕೆಂದರೆ ಅದರ ಹಿಂದೆ ಬಹಳ ದೊಡ್ಡ ಮಟ್ಟದ ಶ್ರಮ. ಎಲ್ಲ ಸಾಧಕರಿಗೂ ಕೂಡ ಗೌರವಪೂರ್ಣವಾಗಿ ಈ ಒಂದು ಪ್ರಶಸ್ತಿ. ಇನ್ನು ಮುಂದಿನ ಸಾಧಕರು ಶ್ರೀಯುತ ನಾಗಪ್ಪ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಅವರಲ್ಲಿ ಮನವಿಯನ್ನ ಮಾಡ್ತೇನೆ. ಗೌರವಿಸಲಾಗ್ತಾ ಇದೆ. ಕುವೆಂಪು ಸದ್ಭಾವನಾ ಪ್ರಶಸ್ತಿ ನೀಡಿ ಗೌರವಿಸಲಾಗ್ತಾ ಇದೆ. ಇನ್ನು ಮುಂದಿನ ಸಾಧಕರ ಹೆಸರನ್ನ ನಾನು ಪ್ರಸ್ತುತಪಡಿಸ್ತಾ ಇದ್ದೀನಿ. ಕನ್ನಡ ಉಪನ್ಯಾಸಕರು, ಸ್ನಾತಕೋತ್ತರ ಕೇಂದ್ರ, ರಾಮನಗರ ಜಿಲ್ಲೆಯ. ಚಪ್ಪಾಳೆಗಳನ್ನು ನೀಡಿ ಶ್ರೀಧರನ್ನು ಆರತಿ ಆಶೀರ್ವದಿಸಬೇಕೆಂದು ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಇನ್ನು ಗಣಕಯಂತ್ರ ಕ್ಷೇತ್ರ ಶ್ರೀಧರಿಗೆ SS ಕಲಾ ಸಂಗಮ ಟ್ರಸ್ಟ್ ವತಿಯಿಂದ ರಾಷ್ಟ್ರಕವಿ ಕುವೆಂಪು ಅವರ ಸದ್ಭಾವನಾ ಪ್ರಶಸ್ತಿಯನ್ನು ನೀಡಿ ಪ್ರೀತಿಯ ಪ್ರೋತ್ಸಾಹದ ಚಪ್ಪಾಳೆಗಳೊಂದಿಗೆ ಮುಂದಿನ ಸಾಧಕರಾಗಿ ಡಾಕ್ಟರ್ ಕುಮಾರ್ ಇಂದ್ರಬೆಟ್ಟ ಸರ್ ಬಂದಿದ್ದಾರೆ. ಕವಿಗಳು, ಸಹಾಯಕ ಪ್ರಾಧ್ಯಾಪಕರು, ಸೇಂಟ್ ಕ್ಲಾರೆಟ್ ಕಾಲೇಜು, ಜಾಲ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗ್ತಾ ಇದೆ SS ಕಲಾ ಸಂಗಮ. ಹೀಗಾಗಿ ಎಲ್ಲರೂ ಕೂಡ ಅವರಿಗೆ ಗೌರವದ ಪ್ರಶಸ್ತಿ ಮಾಡಿರ್ತಕ್ಕಂತಹ ರೀತಿಯ ಪ್ರೋತ್ಸಾಹದ ಚಪ್ಪಾಳೆಗಳನ್ನು ನೀಡಿ ಶ್ರೀಧರನ್ನು ಹರಸಿ ಆಶೀರ್ವದಿಸಬೇಕೆಂದು ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ನಮ್ಮೆಲ್ಲರ ಕೂಡ ಇವತ್ತು ಚಕ್ರವನ್ನ ಕಟ್ಟಿಕೊಂಡು ಸಮಯಗಳ ಬಗ್ಗೆ ಧ್ವನಿ ಎತ್ತುವ ಮೂಲಕ ಇವತ್ತು ಮಹಿಳೆಯರ ಪರವಾಗಿ, ಧಮನಿತರ ಪರವಾಗಿ, ದೀನ ದಲಿತರ ಪರವಾಗಿ ಎಲ್ಲ ಗಣ್ಯರ ಸಮ್ಮುಖದಲ್ಲಿ ಮಾಡಿರುವ ಗೌರವಾನ್ವಿತ ನಮ್ಮೆಲ್ಲರ ಹಿರಿಯರಾದಂತಹ ಶ್ರೀಮತಿ ಗಿರಿಜಾ ಲೋಕೇಶ್ ಅಮ್ಮ ಅವರಿಗೆ SS ಕಲಾ ಸಂಗಮ ಆಗಮಿಸಿ ವೇದಿಕೆಯನ್ನು ಹಂಚಿಕೊಂಡಿದ್ದೀರಿ. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ್ದೀರಿ. ನಿಜವಾಗ್ಲೂ ಕೂಡ ಹೆಮ್ಮೆ ಆಗುತ್ತೆ. ನಿಮ್ಮ ಈ ಆಶೀರ್ವಾದ, ಪ್ರೀತಿಗೆ ನಮ್ಮ ಸ್ಮೈಲ್ಸ್ ತಂಡ ಯಾವತ್ತೂ ಕೂಡ ಚಿರಋಣಿಯಾಗಿರುತ್ತೆ. ಚಿತ್ರಲೋಕದಲ್ಲಿ ತನ್ನನ್ನು ತಾನು ತೊಡಗಿಸಿ ಕೃತಿಯನ್ನ ನಮ್ಮ ಸಮಾಜಕ್ಕೆ, ಓದುಗರಿಗೆ, ಸಾಹಿತ್ಯಾಸಕ್ತರಿಗೆ ಕೊಡುಗೆಯನ್ನಾಗಿ ನೀಡಿರುವ ಶ್ರೀಮತಿ ಆಶಾ ಗುರುಲಿಂಗಯ್ಯ ಮೇಡಮ್ ಅವರು ಅವರ ಮನದಾಳದ ಮಾತುಗಳನ್ನ ತಮ್ಮ ಭಾಷಣದ ರೂಪದಲ್ಲಿ ನಮ್ಮೊಟ್ಟಿಗೆ ಹಂಚಿದೆ. ಹಾಗೆ ಮತ್ತೊಬ್ಬರಿಗೂ ಸನ್ಮಾನ ಮಾಡಬೇಕಾದ್ರೆ ತಮ್ಮೆಲ್ಲರ ಪ್ರೀತಿಯ ಪ್ರೋತ್ಸಾಹದ ಚಪ್ಪಾಳೆಯೂ ಕೂಡ ಅತ್ಯಮೂಲ್ಯವಾಗಿದ್ದು, ಹಾಗಾಗಿ ಪ್ರೀತಿಯ ಚಪ್ಪಾಳೆಗಳನ್ನು ನೀಡಿ ಶ್ರೀತರಿಗೆ ಅರಸಿ ಆಶೀರ್ವದಿಸಬೇಕೆಂದು ತಮ್ಮಲ್ಲಿ ಪ್ರಾರ್ಥನೆ. ಬಂದಿರ್ತಕ್ಕಂಥ ಎಲ್ಲ ಸಾಧಕರಿಗೆ ವಿಶೇಷವಾದ ಪ್ರಶಸ್ತಿ
ನಿಮಗೆ ಪ್ರಶಸ್ತಿಯನ್ನ ನೀಡುವಂತ ಎಲ್ಲ ಅತಿಥಿಗಳು ಕೂಡ ವೇದಿಕೆ ಮೇಲೆ ಇರ್ತಾರೆ. ಹೀಗಾಗಿ ಯಾರು ಕೂಡ ಗೊಂದಲಕ್ಕೆ ಒಳಗಾಗಬೇಡಿ, ಯಾರು ಕೂಡ ಗೊಂದಲವನ್ನ ಸೃಷ್ಟಿ ಮಾಡಬೇಡಿ. ನಿಮ್ಗೆಲ್ಲರೂ ಕೂಡ ಗುರು ಹಿರಿಯರ ಸಮ್ಮುಖದಲ್ಲಿ ತಮ್ಮೆಲ್ಲರ ಸಮ್ಮುಖದಲ್ಲಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುತ್ತಿದೆ. ಶ್ರೀಧರಿಗೆ ತಮ್ಮೆಲ್ಲರ ಪ್ರೀತಿಯ ಪ್ರೋತ್ಸಾಹದ ಚಪ್ಪಾಳೆಗಳನ್ನು ನೀಡಿ ತಾವುಗಳು ಕೂಡ ಎಲ್ಲರೂ ಕೂಡ ಅರಸಿ ಆಶೀರ್ವದಿಸಿ ಮತ್ತಷ್ಟು ನೂರಾರು ಪ್ರಶಸ್ತಿಗಳು ಇವರ ಒಂದು ಸೇವೆಗೆ ಅರಸಿ ಬರಲಿ ಎನ್ನುವುದೇ ನಮ್ಮೆಲ್ಲರ ಆಶಯ. ಮುಂದಿನ ಸಾಧಕರು ಡಾಕ್ಟರ್ ಶ್ರೀನಿವಾಸ ಗೌಡ. ಇವರು ವಿಶೇಷ ಕನ್ನಡಿಗರಿಂದ ಇರುವಂತೆ ಕನ್ನಡವನ್ನ ಉಳಿಸುತ್ತಿರುವಂತಹ ಶ್ರೇಷ್ಠ ವ್ಯಕ್ತಿಗಳಿಗೆ. ಮುಂದಿನ ಸಾಧಕರು ಕರಿಷ್ಮಾ ಟಿ ಶ್ಯಾಮ್ ಅವರು, ನ್ಯಾಷನಲ್ ಪ್ರೈವೇಟ್ ಸ್ಕೂಲ್ ಅಂತಾರಾಷ್ಟ್ರೀಯ ಯೋಗ ದೊಡ್ಡಬಳ್ಳಾಪುರ. ಕುಮಾರಿ ಕರಿಷ್ಮಾ ಬಿ ಶ್ಯಾಮ್ ಅವರು ಕಲಾ ಸಿನಿಮಾ ಖ್ಯಾತ ಮಾಡೆಲ್ ಹಾಗೂ ಶ್ರೀಮತಿ ಅಶಿತಾ ಮೇಡಮ್ ಅವರು ಖ್ಯಾತ ಪ್ರಶಸ್ತಿಯನ್ನು ನೀಡಿ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರ ಸಮ್ಮುಖದಲ್ಲಿ ಶ್ರೀಧರಿಗೆ ಗೌರವಿಸಲಾಗುತ್ತದೆ. ಮತ್ತಷ್ಟು ಇವರ ಸೇವೆಗೆ ಪ್ರಶಸ್ತಿ ಅರಸಿ ಬರಲಿ ಅನ್ನೋದೇ ನಮ್ಮೆಲ್ಲರ ಆಶಯ. ಅಖಂಡ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷ ಶ್ರೀಮತಿ ನೌಸೀನ್ ತಾಜ್ ಮೇಡಮ್ ಅವರು ಬಂದಿದ್ದಾರೆ. ತಮ್ಮೆಲ್ಲರ ಪ್ರೀತಿಯ ಆಶೀರ್ವಾದದಲ್ಲಿ ನೀಡಲಾಗ್ತಾ ಇದೆ. ತಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಗಳನ್ನು ನೀಡಿ ಶ್ರೀಧರನ್ನು ಅರಸಿ ಆಶೀರ್ವದಿಸಿ ಅಂತೇಳಿ ತಮ್ಮಲ್ಲಿ ವಿನಂತಿಸುತ್ತೇವೆ. ಮುಂದಿನ ಸಾಧಕರು ಶ್ರೀ ನೂರುಲ್ಲಾ ಅರಸಿ ಬರಲಿ ಎನ್ನುವುದೇ ನಮ್ಮೆಲ್ಲರ ಆಶಯ. ಅವರ ಗುರುಗಳು ಕೂಡ ವೇದಿಕೆಯ ಮೇಲೆ ಬರಬೇಕು. ಆದಿತಿ ಕುಮಾರಿ ಖುಷಿ ಕುಲಕರ್ಣಿ, ಕುಮಾರಿ ಅಂಜನ್ ಕುಮಾರಿ. ಎದುರ್ತೀವಿ ಆದರೆ ಕಲ್ಲು ನಾಗರ ಕಂಡ್ರೆ ಹಾಲನ್ನ ಏರಿತೀವಿ ಅನ್ನುವಂತ ಭಾವನೆಯಲ್ಲಿ ನಾವು ಮಾತನಾಡುವಾಗ ಎಲ್ಲರೂ ಕೂಡ ನಾವು ಈ ಕನ್ನಡ ಮಣ್ಣಿನ ಶ್ರೀಧರಿಗೆ ಗೌರವಿಸಲಾಗುತ್ತದೆ. ಶ್ರೀಧರಿಗೆ ಮತ್ತಷ್ಟು ಪ್ರಶಸ್ತಿಗಳು ಅರಸಿ ಬರಲಿ. ಮುಂದಿನ ಸಾಧಕರು ಶ್ರೀಯುತ ಸಿಎಂ ಚಂದ್ರಶೇಖರ್ ಎಸ್ ಮಾರುತಿ ಮೇಡಮ್ ಅವರಿಗೆ ಗೌರವದ ಸನ್ಮಾನ. ಶ್ರೀ ಚಂದ್ರಶೇಖರ್ ಅವರಿಗೆ ಗೌರವದ ಸನ್ಮಾನ. ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರಿನ ಕವಲೆಪ್ಪು ಗ್ರಾಮದಿಂದ ಕಲಾ ಸಂಗಮ ಟ್ರಸ್ಟ್ ವತಿಯಿಂದ ರಾಷ್ಟ್ರಕವಿ ಕುವೆಂಪುರ ಪ್ರೀತಿಯ ಚಪ್ಪಾಳೆಗಳನ್ನು ನೀಡಿ ನಮ್ಮ ನೆಚ್ಚಿನ ಹಿರಿಯರಾದ ಕೆ.ಬಿ. ಚಂದ್ರು ಸರ್ಗೆ ಗೌರವದ ಸನ್ಮಾನ ಮಾಡಬೇಕು. ಶಿಕ್ಷಕರು, ಸಾಹಿತಿಗಳು, ಶ್ರೀನಿವಾಸ್ ಗೌಡ ಸರ್ ಪರವಾಗಿ ಪ್ರದೀಪ್ ಕುಮಾರ್ ಸರ್ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಬೇಕು. ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ನಿರಂತರವಾಗಿ ಸಂಸ್ಥಾ ಬರ್ತಾ ಇದ್ದಾರೆ. ಶ್ರೀಧರಿಗೆ ಎಸ್ಎಸ್ ಶ್ರಮಿಕ ಕ್ಷೇತ್ರದಲ್ಲಿ ಲೋಕ ಕಲ್ಯಾಣಕ್ಕಾಗಿ ತನ್ನನ್ನು ತಾನು ತೊಡಗಿಸಿದರೆ ಶ್ರೀಧರಿಗೆ ಎಸ್ಎಸ್ ನಮ್ಮೆಲ್ಲರ ಆಶಯ. ತಮ್ಮೆಲ್ಲ ಮಾತನಾಡಿದ್ದೀರಿ. ನಿಮಗೆ ಖ್ಯಾತ ಉದ್ಯಮಿ ಅಂಜನಾ ಮೇಡಮ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಶ್ರೀಮತಿ ಅಂಜನಾ ಮೇಡಮ್ ಅವರಿಗೆ ಗೌರವದ ಸನ್ಮಾನ ಇದೆ. ಈಗ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಐಟಿ ಉದ್ಯೋಗಿಗಳಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಸಮಾಜ ಸೇವೆ ಮಾಡುತ್ತಾ ಇವತ್ತು ಕೂಡ ಎಲ್ಲರಿಗೂ ಚಿರಪರಿಚಿತರಾದ ಅಂಜನಾ ಮೇಡಮ್ ಅವರಿಗೆ ಶ್ರೀ ರಘುರಾಮ್ ಸರ್ಗೆ ಗೌರವದ ಸನ್ಮಾನ ಇದೆ. ತಮ್ಮ ಕೂಡ ನಮ್ಮ ಜೊತೆ ವೇದಿಕೆಯನ್ನು ಹಂಚಿಕೊಂಡಂತಹ ಕೆಲಸವನ್ನ ಪ್ರಾರಂಭಿಸಿದ್ದಾರೆ. ಕಳೆದ 10 ರಿಂದ 12 ದಿವ್ಯಶ್ರೀ ಅವರಿಗೆ ಗೌರವದ ತಂದೆ ನೀನು ಇದೆ. ವಚನದ ರೂಪದಲ್ಲಿದೆ. ಕೊಟ್ಟದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಕೊಟ್ಟಿದ್ದು ಕೆತ್ತಿದರೆ ಬೇಡ. ಇದು ಆಗುವ ವ್ಯಕ್ತಿ ಅನೇಕ ಜನರಿಗೆ ದಾರಿ ದೀಪವಾಗಿ ಇವತ್ತು ಕೂಡ ತಮ್ಮೆಲ್ಲ ಕೆಲಸಗಳನ್ನು ಬಿಟ್ಟು ಬಂದಿದ್ದಾರೆ. ಯಾವುದೇ ಒಂದು ಪದವನ್ನ ಬೇಡ, ಒಂದು ಆತ್ಮೀಯವಾದ ಸನ್ಮಾನ. ಕುಮಾರಿ ವೈಷ್ಣವಿ ಅವರಿಗೆ ಗೌರವದ ಸನ್ಮಾನ. ಮಾನ್ಯ ಶ್ರೀ ಶಶಿಧರ್ ಕೋಟೆ ಸರ್ ಹಾಗೂ ಇವತ್ತು ಎಸ್ಎಸ್ ಕಲಾ ಸಂಗಮದವರ ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ತುಂಬಾ ಒಂದು ಆಚರಣೆ ಆಗ್ತಾ ಇದೆ. ಹಾಗೆ ಇಲ್ಲಿ ಕುವೆಂಪು ಸದ್ಭಾವನಾ ಅನ್ನುವಂತಹ ರಾಜ್ಯ ಮಟ್ಟದ ಪ್ರಶಸ್ತಿ ಸಮಾರಂಭ ಆಗ್ತಾ ಇದೆ. ಸೊ ಇವರಿಗೆ ನಮಗೆ ಇಲ್ಲಿ ಒಂದು ಮುಖ್ಯ ಅತಿಥಿಯಾಗಿ ಆಹ್ವಾನ ಮಾಡಿದಂತಹ ಎಸ್ಎಸ್ ಕಲಾ ಸಂಗಮದ ಅಧ್ಯಕ್ಷರಾದಂತಹ ಸ್ಮೈಲಿ ಶಿವ್ ಸರ್ ಅವರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಇಲ್ಲಿ ನನ್ನ ಜೊತೆಗೆ ವೇದಿಕೆ ಹಂಚಿಕೊಂಡವರೆಲ್ಲ ನನಗಿಂತ ಅತ್ಯಂತ ಶ್ರೇಷ್ಠ ಮಟ್ಟದಲ್ಲಿ
ನನ್ನ ಹೆಸರು ಆಶಾ ಗುರುಲಿಂಗಯ್ಯ ಅಂತ. ನಾನು ಸ್ವದೇಶಿ ದಿಶಾ ಕಂಪನಿಯ CEO ಆಗಿದ್ದೇನೆ. ಇವತ್ತು ಕಾರ್ಯಕ್ರಮಕ್ಕೆ SS ಕಲಾ ಸಂಗಮ ಟ್ರಸ್ಟ್ ಕಡೆಯಿಂದ ನಾನು ಶಿವು ಸರ್ ಕಡೆಯಿಂದ ಇವತ್ತು ಇಲ್ಲಿಗೆ ಒಂದು ಸಾಧನೆ ಆಗಿರುವಂತಹ ಎಲ್ಲ ವ್ಯಕ್ತಿಗಳ ಜೊತೆ ಸೇರೋದಕ್ಕೆ ಒಂದು ವೇದಿಕೆಗಳನ್ನ ಸೃಷ್ಟಿ ಮಾಡಿರುವಂತಹ ನಾನು ಶಿವು ಸರ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಇವತ್ತು ತುಂಬ ಸಾಧನೆ ಮಾಡಿರುವಂತಹ ಗಿರಿಜಾ ಲೋಕೇಶ್ ಮ್ಯಾಮ್ ಆಗಿರ್ಬೋದು, ಮತ್ತು ಲಲಿತಾ ಮೇಡಮ್ ಆಗಿರ್ಬೋದು, ಮತ್ತು ಸುಂದರಂ ಸರ್ ಆಗಿರ್ಬೋದು. ಎಲ್ಲರಿಗೂ ಮೊದಲನೇದಾಗಿ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಇವಾಗ ಏನು ಹೊಸ ವರ್ಷ ಬಂದಿದೆ, ಹೊಸ ವರ್ಷದಲ್ಲಿ ಮೊದಲನೇ ಹಬ್ಬ ನಮ್ಮ ಸಂಕ್ರಾಂತಿ ಹಬ್ಬ, ರೈತರ ಹಬ್ಬ. ಈ ಒಂದು ರೈತರ ಹಬ್ಬವನ್ನು ನಾವು ಇವತ್ತು ಸಂಕ್ರಾಂತಿ ಸಂಭ್ರಮ ಅದ್ಧೂರಿಯಾಗಿ ನಾವು ಮಾಡಿದ್ವಿ. ಈ ಒಂದು ಶುಭ ಸಂದರ್ಭದಲ್ಲಿ ಆಶಾ ಗುರುಲಿಂಗಯ್ಯ ಅವರ ಒಂದು ಮುಳ್ಳಿನ ಗುಲಾಬಿ ಅನ್ನೋ ಒಂದು ಕಾದಂಬರಿಯನ್ನು ಬಿಡುಗಡೆ ಮಾಡಿದ್ವಿ. ನಿಜವಾಗೂ ಇವತ್ತು ತುಂಬ ಖುಷಿಯಾಗುತ್ತೆ. ಇವತ್ತಿಂದ ಅವರು ಒಂದು ಏನು ಜೀವನದ ಜರ್ನಿ ಏನು ಇದೆ, ಏನು ನಮ್ಮ ಮಾಧ್ಯಮದವರು ಬಂದಿದ್ದಾರೆ, ಇವರು ಎಲ್ಲರಿಗೂ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೂ ಎಲ್ಲರಿಗೂ ತುಂಬ ಸಾರ್ಥಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಒಂದು ಧನ್ಯತೆ ನಂದು. SS ಕಲಾ ಸಂಗಮಕ್ಕೆ ಹೃದಯಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಇದರ ರೂವಾರಿ ನನ್ನ ತಮ್ಮ ಶಿವುಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಅದೆಷ್ಟು ಜನರನ್ನು ಕಲೆ ಹಾಕಿ ಇಲ್ಲಿ ನಮ್ಮ ಆಶಾ ಅವರ ಹೀಗೆ ನಾವು ಕಲಾ ಸೇವೆ ಶಿವು ಅವರ SS ಸಂಗಮದ ಕಲಾ ಸೇವೆ ಮುಂದುವರಿಲಿ. ಅವನ ಪ್ರೀತಿಯ ವ್ಯಕ್ತಿತ್ವ ಅದು ಇನ್ನೊಬ್ಬರಿಗೆ ದಾರಿದೀಪ ಅಂತ ನಾನು ತಿಳ್ಕೊಳ್ತೀನಿ. ಈಸ್ ಎ ರೋಲ್ ಮಾಡೆಲ್. ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ. ನಾನು ನಿಮ್ಮ ಪ್ರೀತಿಯ ಗಾಯಕ ನಟ ಶಶಿಧರ್ ಕೋಟ್. ಎಲ್ಲರಿಗೂ ಮೊದಲನೇದಾಗಿ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಇವಾಗ ಏನು ಹೊಸ ವರ್ಷ ಬಂದಿದೆ, ಹೊಸ ವರ್ಷದಲ್ಲಿ ಮೊದಲನೇ ಹಬ್ಬ ನಮ್ಮ ಸಂಕ್ರಾಂತಿ ಹಬ್ಬ, ರೈತರ ಹಬ್ಬ. ಈ ಒಂದು ರೈತರ ಹಬ್ಬವನ್ನು ನಾವು ಇವತ್ತು ಸಂಕ್ರಾಂತಿ ಸಂಭ್ರಮ ಅಂತ ನಮ್ಮ SS ಕಲಾ ಸಂಗಮದಿಂದ ನಾವು ಇವತ್ತು ಅದ್ಧೂರಿಯಾಗಿ ನಾವು ಮಾಡಿದ್ವಿ. ಈ ಒಂದು ಶುಭ ಸಂದರ್ಭದಲ್ಲಿ ಆಶಾ ಗುರುಲಿಂಗಯ್ಯ ಅವರ ಒಂದು ಮುಳ್ಳಿನ ಗುಲಾಬಿ ಅನ್ನೋ ಒಂದು ಕಾದಂಬರಿಯನ್ನು ಬಿಡುಗಡೆ ಮಾಡಿದ್ವಿ. ನಿಜವಾಗೂ ಇವತ್ತು ತುಂಬ ಖುಷಿಯಾಗುತ್ತೆ. ಇವತ್ತಿಂದ ಅವರು ಒಂದು ಏನು ಜೀವನದ ಜರ್ನಿ ಏನು ಇದೆಯಲ್ಲ ಸಾಹಿತ್ಯ ಕ್ಷೇತ್ರಕ್ಕೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಆ ಭಗವಂತ ಅವರಿಗೆ ಕರುಣಿಸಲಿ ಅಂತ ಹೇಳ್ತೀನಿ. ಹಾಗೆಯೇ ಪ್ರಶಸ್ತಿ ತಗೊಂಡಿರುವಂಥ ಎಲ್ಲರಿಗೂ ಅಭಿನಂದನೆಗಳು. ಎಲ್ಲರಿಗೂ ಮತ್ತೊಮ್ಮೆ ನಿಮ್ಮ ಏನು ನಮ್ಮ ಮಾಧ್ಯಮದವರು ಬಂದಿದ್ದಾರೆ, ಇವರು ಎಲ್ಲರಿಗೂ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೂ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಸಂಸ್ಥಿರುವಂತಹ ಶ್ರೀತರಿಗೆ SS ಕಲಾ ಸಂಗಮ ಟ್ರಸ್ಟ್ ವತಿಯಿಂದ ರಾಷ್ಟ್ರಕವಿ ಕುವೆಂಪುರವರ ಸದ್ಭಾವನಾ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುತ್ತಿದೆ. ತಮ್ಮೆಲ್ಲರ ಪ್ರೀತಿಯ ಪ್ರೋತ್ಸಾಹದ ಚಪ್ಪಾಳೆಗಳನ್ನು ಮುಂದಿನ ಸಾಧಕರು ಶ್ರೀ ನೂರುಲ್ಲಾ ಸರ್.